ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಸಿಗೆಯಲ್ಲಿ ತಣ್ಣಗಾಗಿ ಕುಡಿಯುವಂತ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬಾದಾಮ್ ಮಿಲ್ಕ್ ಶೇಕ್. ಇದನ್ನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಹಾಲು ಬೇಕು, ಸಕ್ಕರೆ, ಕೇಸರಿ ದಳ ಒಂದ್ ಸ್ವಲ್ಪ, ಮತ್ ಬಾದಾಮ್ನ ಇಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡೆನು. ನೀವು ಇವತ್ತನ್ನ ನಾರ್ಮಲ್ ನೀರಾಗ ನೆನೆಸ್ಕೊಂಡ್ರಿ ಅಂದ್ರ ಒಂದ್ 3 ರಿಂದ 4 ತಾಸು ಬೇಕು. ಟೈಮ್ ಇಲ್ಲ ಅಂದ್ರ ಒಂದ್ ಅರ್ಧ ಗಂಟೆಯಲ್ಲಿ ಬಿಸಿ ನೀರ್ ಹಾಕಿಟ್ರ ಬಿ ನೆನಿತಾವು. ಸೊಟ್ಟೆ ತಕೋಬೇಕು. ಮೊದಲು ನಾವು ಹಾಲು ಕುದಿಸ್ಕೋಬೇಕು. ಇಲ್ಲಿ ನಾನು ಗ್ಯಾಸ್ ಚಾಲು ಮಾಡಿ ಒಂದ್ ಕಡೆ ಇಟ್ಟಿದ್ದೇನು. ಅದ್ರಾಗ ಹಾಲು ಹಾಕೋತೇನು. ನಾ ಇಲ್ಲಿ ಒಂದ್ 2 ರಿಂದ 3 ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ಳೋದೇನು. ಇವ್ ಹಾಲು ಕುದಿಯದವು, ಉಕ್ಕತಾವು. ನೀವು ಸಣ್ಣ ಉರಿಯಲ್ಲಿ ಇಟ್ಟ ಕುದಿಸ್ಕೋಬೇಕು. ಇವತ್ನ ಇವ್ ಒಂದ್ ಸ್ವಲ್ಪ ಹಾಲು ತಗೊಂಡ ಈ ಕೇಸರಿ ದಳ ಐತ್ಲ ಇದ್ರಾಗ ಹಾಕೋತೇನೆ ನಾನ. ಇದ್ ನೆನಿತೈತಿ ಹಾಕಿಟ್ರ. ಹಾಲ ಕುದಿಯದವು, ಅವು ಕುದಿತನ ಇವ್ ಬಾದಾಮ್ನ ಪೇಸ್ಟ್ ಮಾಡ್ಕೋತೇನು. ಬಾದಾಮ್ ಹಾಕೊಂಡೇನು. ಈಗ ಒಂದ್ ಸ್ವಲ್ಪ ಹಾಲು ಹಾಕೋಬೇಕು ನಾವ್ ಇದ್ರಾಗ. ಬಾದಾಮ್ನ ಸಣ್ಣ ಮಾಡ್ಕೊಂಡೇನು. ನಾ ಇಲ್ಲಿ ಪೂರಾ ಪೇಸ್ಟ್ ಆಗಿ ಮಾಡ್ಕೊಂಡೇನು. ನಿಮಗ್ ಬೇಕಂದ್ರ ಒಂದ್ ಸ್ವಲ್ಪ ತರಿಯಾಗಿ ಬಿ ಮಾಡ್ಕೋಬಹುದು. ತರಿಯಾಗಿ ಮಾಡ್ಕೊಂಡ್ರಿ ಅಂದ್ರ ನಾವ್ ಕುಡಿಬೇಕಾದ್ರ ಒಂದ್ ಸ್ವಲ್ಪ ಬಾಯಾಗ ಪೀಸ್ ಟೈಪ್ ಸಿಗ್ತೈತಿ. ನಿಮ್ಗೆ ಹೆಂಗ್ ಬೇಕಾದಂಗ ನೀವು ಮಾಡ್ಕೋಬಹುದು. ಇವ ಹಾಲು ಕುದಿಯಾಕತ್ತ ಒಂದ್ 5 ನಿಮಿಷ ಆತು. ನೀವು ನೋಡ್ಬೋದು ಒಂದ್ ಸ್ವಲ್ಪ ಗಟ್ಟಿ ಬೇಕಿದಾವ ಇವ್ ಕೂದ. ಈಗ ನಾನು ಈ ಬಾದಾಮ್ ಸಣ್ಣ ಮಾಡ್ಕೊಂಡೆಲ್ಲ ಇದನ್ನ ಹಾಕೋತೇನು. ಇದನ್ನ ಪೇಸ್ಟ್ ಹಾಕಿ ಮತ್ತೊಂದ್ 5 ನಿಮಿಷ ಕುದಿಸ್ಕೋಬೇಕು ನಾವ. ಇದನ್ನ ಕುದಿಸ್ಕೋಬೇಕಾದ್ರೆ ನಾವ್ ತಿರ್ಗಾಡ್ಕೋತಿರ್ಬೇಕು. ಅದ್ ಪೇಸ್ಟ್ ಹಾಕಿದ ಬಳಕ ತಳ ಹಿಡಿತೈತಿ ಅದ. ನೀವು ಒಂದ್ ಜರ ದಪ್ಪ ತಳ ಇದ್ದ ಕಡೆ ಇಟ್ಕೊಂಡ್ ಮಾಡ್ಕೊಂಡ್ರ ಚಲೋ ಆಗ್ತೈತಿ. ನಾ ಈಗ ನೆನೆಸಿಟ್ಕೊಂಡಿನ್ಲ ಈ ಕೇಸರಿ ದಳ ಹಾಕೋತೇನು. ಕೇಸರಿ ದಳ ಕಂಪಲ್ಸರಿ ಅಲ್ಲ, ಇತ್ತಂದ್ರ ಹಾಕೋಬಹುದು, ಇಲ್ದನು ಹಾಗೆ ಬಿ ಮಾಡ್ಕೋಬಹುದು. ಕೇಸರಿ ದಳ ಹಾಕಿದ್ರ ಕಲರ್ ಚಲೋ ಬರ್ತೈತಿ, ಮತ್ತ ಅದ್ರ ಫ್ಲೇವರ್ ಒಂದ್ ಸ್ವಲ್ಪ ಚಲೋ ಇರ್ತೈತಿ. ಇತ್ತಂದ್ರ ಹಾಕಿ ಮಾಡ್ಕೋರಿ. ಈಗ ಈ ಸಕ್ರಿ ಬಿ ಹಾಕೋತೇನು. ಸಕ್ರಿನ ಒಂದ್ 2 ಚಮಚ ಆಗೋಷ್ಟು ತಗೊಂಡೇನು. ನಿಮಗ್ ಸ್ವೀಟ್ ನೋಡಿ ಹಾಕೋಬಹುದು ಎಷ್ಟ್ ಬೇಕಟ್ಟ. ಇದ ಕುದ್ದ ಒಂದ್ ಸ್ವಲ್ಪ ಗಟ್ಟಿ ಆಗತೈತಿ. ಹೊರಗಡೆ ನಾವ್ ಶಾಪ್ಗಳಲ್ಲೆಲ್ಲ ಕುಡಿತೇವಲ್ಲ, ಅವ್ ಗಟ್ಟಿ ಮಾಡಾಕಾಗಿ ಕಸ್ಟರ್ಡ್ ಪೌಡರ್ ಹಾಕ್ತಾರು. ಕಸ್ಟರ್ಡ್ ಪೌಡರ್ ಹಾಕಿರ ಜಲ್ದಿ ಗಟ್ಟಿ ಆಗ್ತೈತಿ. ನಾವ್ ಮನ್ಯಾಗ ಮಾಡೋದ್ರಿಂದ ಹೆಲ್ದಿಯಾಗಿ ಮಾಡ್ಕೋಬಹುದು. ಇದು ಕುದಿಯಾಕತ್ತ ಒಂದ್ 10 ನಿಮಿಷ ಆಗೈತಿ. ಇದ್ ನೋಡ್ಬೋದು ನೀವ ಕುದ್ದ ಎಷ್ಟ್ ಗಟ್ಟಿ ಆಗೈತಿ. ಇದು ಈಗ ರೆಡಿ ಆಗೈತಿ. ತಕ್ಕೋತೇನೆ ನಾನ. ಇದನ್ನ ನಾನು ಬೋಗನ್ಯಾಗ ತಕ್ಕೊಳ್ಳೋದೇನು. ನೀವು ಬಿಸಿಯದ ಬೇಕಂದ್ರ ಈಗ ಕುಡಿಯಾಕ ರೆಡಿ ಐತಿದ. ಇಲ್ಲಂದ್ರ ಒಂದ್ 2 ತಾಸು ಫ್ರಿಜ್ನಾಗ ಇಟ್ಟು ಕುಡಿದ್ರ ತಣ್ಣಗ ಅದು ಚಲೋ ಇರ್ತೈತಿ. ನಾ ಈಗ ಇದನ್ನ ಫ್ರಿಜ್ನಾಗ ಇಡ್ತೇನು. ನಾನು ಇವತ್ತಿನ ಫ್ರಿಜ್ನಾಗ ಇಟ್ಟ ಗಾರ್ ಮಾಡ್ಕೊಂಡೇನು. ಈಗ ಗ್ಲಾಸ್ನಾಗ ಹಾಕೋತೇನು. ಕಲರ್ ಏನ್ ಮಸ್ತ್ ಆಗಿ ಬಂದೈತಿ ಅಂತ ನೋಡ್ಬೋದು. ಗ್ಲಾಸ್ನಾಗ ಹಾಕೊಂಡೆ ನಾನು. ಇದ್ರ ಮ್ಯಾಗ ಒಂದ್ ಸ್ವಲ್ಪ ಡೆಕೋರೇಷನ್ಗ ಕಾಜು ಮತ್ ಬಾದಾಮ ಕಟ್ ಮಾಡಿ ಇಟ್ಕೊಂಡೇನು. ಇದನ್ನ ಹಾಕೋತೇನು. ಇದು ಆಪ್ಷನಲ್, ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು. ಒಂದ್ ಸ್ವಲ್ಪ ಕೇಸರಿ ಹಾಕೋತೇನು. ಅಗ್ದಿ ಮಸ್ತ್ ಆದ ಆರೋಗ್ಯಕರವಾದ ಬಾದಾಮ್ ಮಿಲ್ಕ್ ಶೇಕ್ ಕುಡಿಯಲು ರೆಡಿ ಆಗೈತಿ. ನನ್ನ ರೆಸಿಪಿ ಚಲೋ ಅನಿಸ್ತಂದ್ರ ಲೈಕ್ ಮಾಡ್ರಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.